ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಲೇಜ್ ಲಾಗ್ ಕ್ರಿಯೇಟರ್. ನಿಮ್ಮನೇಲೂ ಏನಾದರೂ ಪ್ರಸಾದದಲ್ಲಿ ಕೊಟ್ಟಿರುವಂಥ ಅವಲಕ್ಕಿನ ಯಾರೂ ತಿಂತಾ ಇಲ್ವಾ? ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮನೇಲೂ ಕೂಡ ಅಯ್ಯಪ್ಪ ಸ್ವಾಮಿಯಿಂದ ಕೊಟ್ಟಿರುವಂಥ ಅವಲಕ್ಕಿ ಮಿಕ್ಕಿತ್ತು. ಹಾಗಾಗಿ ನಾನು ಈ ರೀತಿ ಅವಲಕ್ಕಿಯಲ್ಲಿ ಅಂಟಿನುಂಡಿ ರೆಸಿಪಿನ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಈ ರೀತಿ ಮಾಡಿಕೊಡೋದ್ರಿಂದ ಬಾಣ್ತಿಯರಿಗೂ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಒಳ್ಳೆ ಪ್ರೋಟೀನ್ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ನಾನಿಲ್ಲಿ ಅವಲಕ್ಕಿ ಅಂಟಿನುಂಡೆನ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ಯಾನ್ನಲ್ಲಿ ಬೆಲ್ಲದ ಪಾಕನ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕುದಿಯೋಕ್ಕೆ ಇಟ್ಕೊಂಡು ಈಗ ನಾನು ಇನ್ನೊಂದು ಬಾಣಲಿಯಲ್ಲಿ ತುಪ್ಪನ ಹಾಕ್ಕೊಂಡು ನಾನು ತಗೊಂಡಿರುವಂತಹ ಬಾದಾಮಿನ ಹಾಕೋತಾ ಇದ್ದೀನಿ ರೋಸ್ಟ್ ಮಾಡೋದಕ್ಕೆ. ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂಥ ಬಾದಾಮಿ, ಹಾಗೆ ಗೋಡಂಬಿನೂ ಕೂಡ ಹಾಕೋತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಬಾಯಿಗೆ ನೀಟಾಗಿ ಸಿಗುತ್ತೆ. ಆಗ ಇಲ್ಲಿ ಪಿಸ್ತಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 10 ಪಿಸ್ತಾನ ತಗೊಂಡಿದ್ದೀನಿ. ನೀಟಾಗಿ ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ನಾನಿಲ್ಲಿ ಗಸಗಸೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಒಣಗಿರೋ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನೀಗ ಇಲ್ಲಿ ಅವಲಕ್ಕಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಟು. ಅವಲಕ್ಕಿಗೆ ನಾನೀಗ ಏಲಕ್ಕಿನ ಪುಡಿನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು ಅವಲಕ್ಕಿನ. ಹಾಗೆ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಪಾಕ ತುಂಬ ಗಟ್ಟಿಯಾಗಿರಬಾರ್ದು, ಎಳೆ ಪಾಕವಾಗಿದ್ದರೆ ಸಾಕು. ಈಗ ಪಾಕನ ಸ್ವಲ್ಪ ಸ್ವಲ್ಪವೇ ಶೋಧಿಸ್ಕೊಂಡು ನಾವು ಎಲ್ಲವನ್ನು ರೋಸ್ಟ್ ಮಾಡಿರುವಂಥ ಅವಲಕ್ಕಿಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಪಾಕನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಅವಲಕ್ಕಿಗೂ ಕೂಡ ಸ್ವೀಟ್ನೆಸ್ ಅನ್ನೋದು ನಮಗೆ ಸಿಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ಜೊತೆನೂ ನೀಟಾಗಿ ಬೆಲ್ಲದ ಪಾಕ ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪವೇ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈಗ ನಾನು ಪೂರ್ತಿಯಾಗಿ ಪಾಕನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ. ಈಗ ನೀಟಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಕಾಯಿಸ್ಕೊಂಡಿರುವಂಥ ಹಾಲನ್ನ ಹಾಕೋತಾ ಇದ್ದೀನಿ, 1 ಲೋಟದಷ್ಟು. ಈ ಹಾಲನ್ನ ಹಾಕೊಳ್ಳೋದ್ರಿಂದ ನಮಗೆ ಉಂಡೆಯನ್ನು ಕಟ್ಕೊಳ್ಳುವಂಥ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂಟಿನುಂಡೆ ಅಂತ. ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಿಮ್ಮನೇಲೂ ಈ ಥರ ಏನಾದರೂ ಅವಲಕ್ಕಿ ಇದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಮಕ್ಕಳಿಗೆ ಈ ರೀತಿ ಅಂಟಿನುಂಡೆಯಲ್ಲಿ ಕೊಡ್ಬೋದು. ಮಕ್ಕಳಿಗೂ ಕೂಡ ಒಳ್ಳೆ ಪ್ರೋಟೀನ್ ಇರುತ್ತೆ. ಮಕ್ಕಳು ಆಗಾಗ ಚಾಕ್ಲೇಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಅದ್ರ ಬದಲು ಈ ಥರ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಸ್ವೀಟ್ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನಾನು ಮಾಡೋ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.